ಲಕ್ಷ್ಮೀ ಗಾದ್ಗಿಮಾಡು ವಂದನೆಗಳು. ಇಂದಿನ ಮುಖ್ಯಾಂಶಗಳು. ಎಐ ಟೆಕ್ನಿಕಲ್ ಇಂದ ಸಮಾಜದ್ರೋಹಿ ಚಟುವಟಿಕೆ, ಅಪರಾಧಿಗಳ ಚಲನವಲನ ಮೇಲೆ ನಿಗಾ, ಪ್ರದೀಪ್ ಗುಂಟಿ. ಹೈದರಾಬಾದ್ ಕರ್ನಾಟಕ ಭಾಗದ ಸ್ವಾತಂತ್ರ್ಯಕ್ಕಾಗಿ ಬಲಿದಾನಗೈದ ಶ್ಯಾಮಲಾಲ್ಜಿ ಅವರ ಶ್ರದ್ಧಾಂಜಲಿ, ಅದ್ದೂರಿಯಾಗಿ ನಡೆದ ನಗರದಲ್ಲಿ ಭಾವಚಿತ್ರದ ಭವ್ಯ ಮೆರವಣಿಗೆ. ಅಪರಾಧ ತಡೆ ಮಾಸಾಚರಣೆ, ಸಂಚಾರಿ ನಿಯಮಗಳನ್ನು ಪಾಲಿಸಿ ಹಾಗೂ ಅಧಿಕಾರಿಗಳ ಹಾಗೂ ಗುತ್ತಿಗೆದಾರರ ಪರಸ್ಪರ ಸಹಕಾರ ಅತ್ಯಗತ್ಯ, ವೀರಶೆಟ್ಟಿ ಖ್ಯಾಮ. ಬೀದರ್ ಜಿಲ್ಲೆಯಲ್ಲಿ ಕಳೆದ 1 ವರ್ಷದಿಂದ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ತಂತ್ರಜ್ಞಾನವನ್ನು ಅಳವಡಿಸಿಕೊಂಡು ಅಪರಾಧಿಗಳ ಚಲನವಲನದ ಮೇಲೆ ನಿಗಾ ವಹಿಸಲಾಗುತ್ತಿದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಪ್ರದೀಪ್ ಗುಂಟಿ ತಿಳಿಸಿದರು. ಬುಧವಾರ ನಮ್ಮ ಪ್ರತಿನಿಧಿಯೊಂದಿಗೆ ಅವರು ಮಾತನಾಡಿ, ಅಪರಾಧ ಎಸಗಿದವರನ್ನ ಪತ್ತೆ ಹಚ್ಚಲು ಎಐ ತಂತ್ರಜ್ಞಾನ ಪೊಲೀಸರಿಗೆ ಬಹಳಷ್ಟು ಸಹಾಯವಾಗಿದೆ ಎಂದರು. ಪದೇ ಪದೇ ಅಪರಾಧ ಎಸಗುವವರು ಹಾಗೂ ಎಲ್ಲಾದರೂ ಕಳ್ಳತನ ಮತ್ತಿತರ ಕಾನೂನು ವಿರುದ್ಧ ಚಟುವಟಿಕೆಗಳು ನಡೆದ ಸಂದರ್ಭದಲ್ಲಿ ಎಐನಿಂದ ಪತ್ತೆ ಹಚ್ಚಿ ಸೂಕ್ತ ಕ್ರಮ ಕೈಗೊಳ್ಳಲಾಗುತ್ತಿದೆ ಎಂದು ಹೇಳಿದರು. ಈ ತಂತ್ರಜ್ಞಾನವನ್ನು ಅಳವಡಿಸಲು ಅನುದಾನ ನೀಡಿರುವ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಧನ್ಯವಾದಗಳು ತಿಳಿಸಿದರು. ನಮ್ಮ ಬೀದರ್ ಜಿಲ್ಲೆಯಲ್ಲಿ ಸುಮಾರು 1 ವರ್ಷದಿಂದ ಎ ಕಮಾಂಡ್ ಸೆಂಟರ್ನ ನಾವು ಜಾರಿಗೆ ತಂದಿದ್ದೇವೆ. ಎ ಟೆಕ್ನಾಲಜಿಯನ್ನು ಉಪಯೋಗಿಸಿಕೊಂಡು ಬೀದರ್ ಜಿಲ್ಲೆಯಲ್ಲಿ ಆ್ಯಂಟಿ ಸೋಷಿಯಲ್ ಎಲಿಮೆಂಟ್ಸ್ ಎಲ್ಲೆಲ್ಲಿ ಓಡಾಡ್ತಿದ್ದಾರೆ, ಎಲ್ಲೆಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ, ಎಷ್ಟು ಸತಿ ಕಾಣಿಸ್ಕೊಳ್ತಾ ಇದ್ದಾರೆ ಅನ್ನೋದನ್ನು ನಾವು ಟ್ರ್ಯಾಕ್ ಮಾಡಿ ಅದನ್ನು ಡೇಟಾನ ಸೇವ್ ಮಾಡ್ಕೊಳ್ತಾ ಇದ್ದೇವೆ. ಬೀದರ್ ಜಿಲ್ಲೆ ಬೇರೆ ಬೇರೆ ಪೊಲೀಸ್ ಸ್ಟೇಷನ್ಗಳಿಗೆ ರೌಡಿ ಶೀಟರ್ಸ್ ಆಗಲಿ, ಕಳ್ಳರಾಗಲಿ, MOB ಶೀಟರ್ಸ್ ಆಗಲಿ, ಅಥವಾ ಈವನ್ ಡ್ರಗ್ ಪೆಡ್ಲರ್ಸ್ ಆಗಲಿ, ಇಂಥ ಅಫೆಂಡರ್ಸ್ಗಳು ಎಲ್ಲರದ್ದು ನಾವು ಒಂದು ಡೇಟಾ ಬೇಸ್ ಮಾಡ್ಕೊಂಡು ಅವರ ಫೋಟೋಸು ಡೀಟೇಲ್ಸ್ ಎಲ್ಲ ನಮ್ಮ ಕಮಾಂಡ್ ಸೆಂಟ್ರಲ್ಲಿ ನಾವು ಫೀಡ್ ಮಾಡ್ಕೊಂಡಿದ್ದೇವೆ. ಅವರ ಮೂವ್ಮೆಂಟನ್ನು ನಾವು ಎವ್ರಿ ಡೇ ಎವ್ರಿ ಸೆಕೆಂಡ್ ನಾವು ಅವರನ್ನು ವಿ ಆರ್ ವಾಚಿಂಗ್ ದಮ್. ಸೊ ಇದ್ರ ಮುಖಾಂತರ ಏನಾಗ್ತಾ ಇದೆ ಅಂದರೆ, ಎಲ್ಲಾದರೂ ಕ್ರೈಮ್ ಆದಾಗ ಆ ಕ್ರೈಮ್ಗೆ ಸಂಬಂಧಪಟ್ಟ ಜಾಗದಲ್ಲಿ ಯಾರ್ಯಾರು ಈ ರೀತಿ ಆ್ಯಂಟಿ ಸೋಷಿಯಲ್ ಎಲಿಮೆಂಟ್ಸ್ ಓಡಾಡಿದ್ದಾರನ್ನು ಪತ್ತೆ ಮಾಡಿ ಬಹಳಷ್ಟು ನಾವು ಕಳ್ಳತನಗಳನ್ನು ಆ್ಯಂಡ್ ಚೈನ್ ಸ್ನ್ಯಾಚಿಂಗ್ ಇಂಥ ಕೇಸ್ಗಳು ನಾವು ಸಾಲ್ವ್ ಮಾಡೋಕ್ಕಾಯಿತು. ಸೊ ಈ ಟೆಕ್ನಾಲಜಿ ಬೀದರ್ ಜಿಲ್ಲೆಯಲ್ಲಿರುವುದು ಪೊಲೀಸರಿಗೆ ಬಹಳಷ್ಟು ಅನುಕೂಲ ಆಗಿದೆ. ಜಿಲ್ಲಾ ಉಸ್ತುವಾರಿ ಸಚಿವರು ಈ ಟೆಕ್ನಾಲಜಿಯನ್ನು ಅಳವಡಿಸ್ಕೊಳ್ಳೋಕ್ಕೆ KKRTB ಫಂಡ್ಸಿಂದ ನಮಗೆ ಇದು ಅನುಕೂಲ ಮಾಡಿಕೊಟ್ಟಿದ್ದಾರೆ. ಅವರಿಗೆ ನಮ್ಮ ಧನ್ಯವಾದಗಳನ್ನು ತಿಳಿಸ್ತೇವೆ. ಇಂದಿನ ಕಲ್ಯಾಣ ಕರ್ನಾಟಕ ಭಾಗದ ಸ್ವಾತಂತ್ರ್ಯಕ್ಕಾಗಿ ನಿಜಾಮನ ಆಡಳಿತದ ವಿರುದ್ಧ ಹೋರಾಟ ಮಾಡಿ ತಮ್ಮ ಪ್ರಾಣವನ್ನು ಬಲಿದಾನ ನೀಡಿದ ಆರ್ಯ ಸಮಾಜ ಸಂಘಟಕರಾದ ಶ್ಯಾಮಲಾಲ್ಜಿ ಅವರ ಭಾವಚಿತ್ರದ ಭವ್ಯ ಮೆರವಣಿಗೆ ನಗರದಲ್ಲಿ ನಡೆಯಿತು. ನಿಜಾಮನ ವಿರುದ್ಧ ಧ್ವನಿ ಗರ್ಜಿಸಿ ಭಾರತದ ಒಕ್ಕೂಟದಲ್ಲಿ ಸೇರಿಸಲು ಹೋರಾಟ ನಡೆಸಿದ ಶ್ಯಾಮಲಾಲ್ಜಿ ಅವರನ್ನು ಬಂಧಿಸಿ ಇಲ್ಲಿಯ ಜೈಲಿನಲ್ಲಿ ಊಟದಲ್ಲಿ ವಿಷ ಕೊಟ್ಟು ನಿಜಾಮ್ ಅವರನ್ನು ಕೊಲೆ ಮಾಡಿದ್ದ ದಿನವಾದ ಡಿಸೆಂಬರ್ 17ರಂದು ಶ್ಯಾಮಲಾಲ್ಜಿ ಬಲಿದಾನ ಸಮಿತಿಯಿಂದ ಭಾವಪೂರ್ಣ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು. ಶ್ರದ್ಧಾಂಜಲಿ ಪ್ರಯುಕ್ತ ಅವರು ಪ್ರಾಣ ನೀಡಿರುವ ನಗರದ ಕಾರ್ಯಾಗಾರದ ಮುಂದೆ ಶ್ಯಾಮಲಾಲ್ಜಿ ಅವರು ಭಾವಚಿತ್ರವನ್ನಿಟ್ಟು ಶ್ರದ್ಧಾಂಜಲಿ ಸಲ್ಲಿಸಲಾಯಿತು. ಬಳಿಕ ಜಿಲ್ಲಾ ಕಾರ್ಯಾಗಾರದಿಂದ ಹೊರಟ ಭಾವಚಿತ್ರದ ಭವ್ಯ ಮೆರವಣಿಗೆಯು ನಗರದ ಡಾಕ್ಟರ್ ಚನ್ನಬಸವ ಪಟ್ಟದೇವರ ರಂಗಮಂದಿರಕ್ಕೆ ತೆರಳಿ ಸಂಪನ್ನಗೊಂಡಿತು. ಈ ಸಂದರ್ಭದಲ್ಲಿ ಸಮಿತಿ ಅಧ್ಯಕ್ಷ ಈಶ್ವರ್ ಸಿಂಗ್ ಠಾಕೂರ್ ಮಾತನಾಡಿ, ಹೈದರಾಬಾದ್ ಕರ್ನಾಟಕ ಭಾರತ ಸ್ವಾತಂತ್ರ್ಯಕ್ಕಾಗಿ ಶ್ಯಾಮಲಾಲ್ಜಿ ಅವರು ಆರ್ಯ ಸಮಾಜ ಸಂಘಟನೆಯ ಮೂಲಕ ದುಷ್ಟ ನಿಜಾಮನ ವಿರುದ್ಧ ಹೋರಾಟ ಮಾಡಿದ ಅವರನ್ನು ಬಂಧಿಸಿ ಜೈಲಿನಲ್ಲಿ ಹಾಕಿ ವಿಷ ನೀಡಿ ಕೊಂದು ಹಾಕಿದ ಇವತ್ತಿನ ದಿನವನ್ನು ನಾವು ಶ್ರದ್ಧಾಂಜಲಿ ಅರ್ಪಿಸುವ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಎಂದರು.
ನಿಜಾಮನ ವಿರುದ್ಧ ಬೀದರ್ನ ಬ್ರಿಜ್ ಪಾಲ್ ಸಿಂಗ್, ಸ್ವಾಮಿ ರಾಮನಂದ ತೀರ್ಥ, ಧರ್ಮಪ್ರಕಾಶ್ ಸೇರಿದಂತೆ ಹಲವಾರು ಜನರು ತಮ್ಮ ಪ್ರಾಣವನ್ನು ತ್ಯಾಗ ಮಾಡಿರುತ್ತಾರೆ ಎಂದರು. ಈ ಭಾಗದಲ್ಲಿ ನಾವು ಇವತ್ತು ಭಾರತದ ಒಕ್ಕೂಟದಲ್ಲಿ ಸೇರಿಸಿ ಸ್ವಾತಂತ್ರ್ಯ ತಂದುಕೊಟ್ಟಿರುವ ಮಹೋದಯರನ್ನ ಸ್ಮರಿಸಿ ಗೌರವಿಸಬೇಕಾದದ್ದು ಪ್ರತಿಯೊಬ್ಬರ ಕರ್ತವ್ಯವಾಗಿದೆ ಎಂದು ನುಡಿದರು. ಭವ್ಯ ಮೆರವಣಿಗೆಯಲ್ಲಿ ಸಮಿತಿಯ ಪ್ರಮುಖರಾದ ರಾಜಶೇಖರ್ ನಾಗಮೂರ್ತಿ, ರತನ್ ಲಾಲ್ ಕಮಲ್, ಸಂಜಯ್ ಮಿಶ್ಮೀನ್ ಸೇರಿದಂತೆ ಇತರರು ಭಾಗವಹಿಸಿದರು. श्यामलाल जी, भाई श्यामलाल जी, भाई श्यामलाल जी, भाई बंसीलाल जी, सभी आर्य क्रांतिकारी बलिदानी. ಇವತ್ತು ಬೀದರ್ನ ಜೈಲಿನಲ್ಲಿ 17ನೇ ಡಿಸೆಂಬರ್ 1938ರಲ್ಲಿ ನಮ್ಮ ಪ್ರದೇಶವನ್ನು, ನಮ್ಮ ಭಾಗವನ್ನು ನಿಜಾಮರ ಕಪಿಮುಷ್ಟಿಯಿಂದ ಮುಕ್ತವನ್ನು ಮಾಡಿ ಭಾರತದ ಒಳಗೆ ಸೇರಿಸಲಿಕ್ಕೆ ಆರ್ಯ ಸಮಾಜ ಸಂಘಟನೆ ನೇತೃತ್ವದ ಮುಖಾಂತರ ದಕ್ಷಿಣ ಭಾರತದ ದೊಡ್ಡ ಜವಾಬ್ದಾರಿಯನ್ನು ಪಡೆದಂಥ ನಮ್ಮ ಅಂಬೆ ಸಾಂಗ್ವೆಯಲ್ಲಿ ಜನ್ಮ ತಾಳಿ, ಬಾಲ್ಕಿಯಲ್ಲಿ ಬಾಲ್ಯಪನ ಮಾಡಿ, ಹಳಿಕೇಡ್ನಲ್ಲಿ ಸೋದರ ಮಾವನ ಹತ್ರ ವಿದ್ಯಾಭ್ಯಾಸವನ್ನು ಮಾಡಿ ಹೈದರಾಬಾದಿಂದ ಬ್ಯಾರಿಸ್ಟರ್ ಪದವಿಯನ್ನು ಪಡೆದು ತಮ್ಮ ಅಣ್ಣ ಭಾಯಿ ಬನ್ಸಿಲಾಲ್ ಜಿ ಜೊತೆಯಲ್ಲಿ ಈ ಭಾಗವನ್ನು ಸ್ವತಂತ್ರ ಮಾಡೋಕ್ಕೋಸ್ಕರ ಹೋರಾಟದಲ್ಲಿ ಧುಮುಕಿದಂತಹ ಭಾಯಿ ಶ್ಯಾಮಲಾಲ್ ಜಿ ಅವರನ್ನು ಬಂಧನವನ್ನು ಮಾಡಿದಂಥ ನಿಜಾಮ ಬೀದರ ಜೈಲಿನಲ್ಲಿ ಇಟ್ಟು ಅವರನ್ನು ಯಾತನೆಯನ್ನು ಕೊಟ್ಟು, ಕಷ್ಟವನ್ನು ಕೊಟ್ಟು, ಊಟಕ್ಕೂ ಕೂಡ ಗತಿ ಇಲ್ಲದೆ ಪರಿಸ್ಥಿತಿಯನ್ನು ಮಾಡಿ ಕೊನೆಗೆ 16ನೇ ಡಿಸೆಂಬರ್ 1938 ಅವರಿಗೆ ವಿಷವನ್ನು ಕೊಟ್ಟು ಅವರ ಕೊಲೆಯನ್ನು ಮಾಡಿದ್ದು ಇವತ್ತು ಬೀದರ್ ಜೈಲಿನಲ್ಲಿ. ಅವರು 17ನೇ ತಾರೀಕಿಗೆ ತನ್ನ ಪ್ರಾಣದ ಅರ್ಪಣೆಯನ್ನು ಮಾಡ್ತಾರೆ. ಇವತ್ತು 87 ವರ್ಷ ಆಗ್ತಾ ಇದೆ. ಇಂಥ ಒಂದು ದಕ್ಷಿಣ ಭಾರತದ ಈ ಭಾಗವನ್ನು ಸ್ವತಂತ್ರ ಮಾಡಲಿಕ್ಕೆ ಸ್ವಾಮಿ ರಾಮಾನಂದ ತೀರ್ಥ, ಪಂಡಿತ್ ನರೇಂದ್ರ ಜಿ, ಬ್ರಿಜ್ಪಾಲ್ ಸಿಂಗ್ ಠಾಕೂರ್ ಜಿ, ನಮ್ಮ ಅನೇಕ ಜನ ಬಲಿದಾನ ಆಗಿದ್ದಾರೆ. ಗುಂಜೇಟಿ ವೇದ ಪ್ರಕಾಶ್, ಬಸವ ಕಲ್ಯಾಣ ಧರ್ಮಪ್ರಕಾಶ್ ಅವರು, ಹುಮನಾಬಾದಿನ ನಮ್ಮ ಶಿವಚಂದ್ರಜಿ ಅವರು, ಇಂಥ ಹಲವಾರು ಜನ ಇವತ್ತು ಬಲಿದಾನ ಆಗಲಿಕ್ಕೆ ಒಂದು ದೊಡ್ಡ ಪ್ರೇರಣೆ ಆದಂಥ ಶಕ್ತಿ ಅದು ಭಾಯಿ ಶ್ಯಾಮಲಾಲ್ ಜಿ ಅವರು. ಅಂಥವರ ಬಲಿದಾನ ಇವತ್ತಿನ ದಿನ 1938ರಲ್ಲಿ ಆಗಿತ್ತು. ಅವರಿಗೆ ಶ್ರದ್ಧಾಂಜಲಿ ಕೊಡೋಕ್ಕೋಸ್ಕರ ಇವತ್ತಿನ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೇವೆ. ಪ್ರತಿ ವರ್ಷ ಸಣ್ಣ ಮಾಡ್ತಿದ್ದೀವಿ. ಇವತ್ತು ಈ ಜೈಲಿನಲ್ಲಿ ಅವರ ಬಲಿದಾನ ಆಗಿದೆ. ಇಲ್ಲಿಂದ ಒಂದು ಶೋಭಾಯಾತ್ರೆಯನ್ನು ತಗೊಂಡು ಬೀದರ್ನಲ್ಲಿ ಸುತ್ತಾಡಿ ರಂಗಮಂದಿರದಲ್ಲಿ ಅವರಿಗೆ ಭವ್ಯವಾದಂಥ ಶ್ರದ್ಧಾಂಜಲಿ ಕಾರ್ಯಕ್ರಮ ನಡೀತದೆ. ಆ ಕಾರ್ಯಕ್ರಮದ ಇವತ್ತು ಜೈಲಿನ ಕಾರ್ಯಕ್ರಮ ಮುಗಿದಿದೆ. ಇವತ್ತು ಮೆರವಣಿಗೆ ಆರಂಭ ಆಗಬೇಕಾಗಿದೆ. ಬೀದರ್ ತಾಲೂಕಿನ ಬಗ್ದಲ್ ಪೊಲೀಸ್ ಠಾಣೆ ಅಧಿಕಾರಿಗಳಿಂದ ಕಾಡವಾದ್ ಗ್ರಾಮದಲ್ಲಿ ಬುಧವಾರದಂದು ಅಪರಾಧ ತಡೆ ಮಾಸಾಚರಣೆ ಆಚರಿಸಿದರು. ಠಾಣೆಯ ಎಎಸ್ಐ ಮಕ್ಸೂದ್ ಖಾನ್ ಅವರು ಈ ಸಂದರ್ಭದಲ್ಲಿ ಮಾತನಾಡಿ, ಪ್ರತಿಯೊಬ್ಬರು ಸಂಚಾರಿ ನಿಯಮಗಳನ್ನು ಅಳವಡಿಸಿಕೊಂಡರೆ ಆಗುವ ಅಪರಾಧಗಳು ತಡೆಯಲು ಸಾಧ್ಯವಿದೆ ಎಂದರು. ಈ ಸಂದರ್ಭದಲ್ಲಿ ಪೊಲೀಸ್ ಠಾಣೆಯ ಕಾನ್ಸ್ಟೇಬಲ್ ದಶರಥ್ ಹಾಗೂ ಗ್ರಾಮದ ಮುಖಂಡರಾದ ದತ್ತಾತ್ರಿ ಬುಕೇಗರ್, ಓಂ ಪ್ರಕಾಶ್ ಮೀನ್ಕೇರಿ, ಗುರು ಮೀನ್ಕೇರಿ ಮತ್ತಿತರರು ಉಪಸ್ಥಿತರಿದ್ದರು. ಕರ್ನಾಟಕ ರಾಜ್ಯ ಅನುಮತಿ ಪಡೆದ ವಿದ್ಯುತ್ ಗುತ್ತಿಗೆದಾರರ ಸಂಘದ ರಾಜ್ಯ ಉಪಾಧ್ಯಕ್ಷರಾದ ವೀರ್ ಶೆಟ್ಟಿ ಖ್ಯಾಮಾ ಅವರಿಗೆ ಸಂಘದಿಂದ ಇಲ್ಲಿಯ ಐಎಂಎ ಹಾಲ್ನಲ್ಲಿ ಅಭಿನಂದನಾ ಸಮಾರಂಭ ಅದ್ದೂರಿಯಾಗಿ ನಡೆಯಿತು. ಸಂಘದ ಪದಾಧಿಕಾರಿಗಳಿಂದ ನೂತನವಾಗಿ ನೇಮಕವಾದ ವೀರ್ ಶೆಟ್ಟಿ ಖ್ಯಾಮಾ ಅವರಿಗೆ ಶಾಲು ಹೊದಿಸಿ ಸನ್ಮಾನಿಸಿದರು. ಇದೇ ವೇಳೆ ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಅವರು, ನಾನು ಈ ಸ್ಥಾನಕ್ಕೆ ತಲುಪಲು ಸಹಕರಿಸಿದ ಇಲಾಖೆ ಅಧಿಕಾರಿಗಳಿಗೆ ಹಾಗೂ ಗುತ್ತಿಗೆದಾರರಿಗೆ ಚಿರಋಣಿಯಾಗಿರುತ್ತೇನೆ ಎಂದು ಹೇಳಿದರು. ಸನ್ಮಾನ ಸ್ವೀಕರಿಸಿ ಮಾತನಾಡಿದ ವೀರ್ ಶೆಟ್ಟಿ ಖ್ಯಾಮಾ ಅವರು, ನಾನು ಈ ಸ್ಥಾನಕ್ಕೆ ತಲುಪಲು ಸಹಕರಿಸಿದ ಇಲಾಖೆ ಅಧಿಕಾರಿಗಳಿಗೆ ಹಾಗೂ ಗುತ್ತಿಗೆದಾರರಿಗೆ ಚಿರಋಣಿಯಾಗಿರುತ್ತೇನೆ ಎಂದರು. ನಾವು ಉತ್ತಮ ರೀತಿ ಕೆಲಸ ಮಾಡಬೇಕಾದರೆ ಮೊದಲು ಇಲ್ಲಿ ಇಲಾಖೆ ಉಳಿಯಬೇಕು, ಜೊತೆಯಲ್ಲಿ ಅಲ್ಲಿಯ ಅಧಿಕಾರಿಗಳ ಸಹಕಾರ ನಮಗಿರಬೇಕು. ನಮ್ಮ ಸಹಕಾರ ಅವರಿಗೆ ಇದ್ದಾಗ ಮಾತ್ರ ನಿರೀಕ್ಷಿಸಿದ ಮಟ್ಟದಲ್ಲಿ ಅಭಿವೃದ್ಧಿಯಾಗಲು ಸಾಧ್ಯವಿದೆ ಎಂದು ನುಡಿದರು. ಕಾರ್ಯಕ್ರಮದಲ್ಲಿ ಸಂಘದ ಪದಾಧಿಕಾರಿಗಳು, ಗುತ್ತಿಗೆದಾರರು ಮತ್ತು ಅವರ ಅಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಶುಭ ಹಾರೈಸಿದರು.
ವಿನಂತಿ. ಅದೇ ರೀತಿ ಎಲ್ಲ ಸಮಿತಿಗಳಿಗೆ ಭೇಟಿ ಮಾಡಿ ಸಂಘದ ವತಿಯಿಂದ ಇದೆ, ಎಲ್ಲರ ಆಶೀರ್ವಾದ ಇದೆ. ಪ್ರತಿಯೊಂದು ಏನಾದ್ರು ಹೇಳಿದಾಗ ನನಗೆ ಯಾರೂ ಇಲ್ಲ ಅಂದಿಲ್ಲ. ಎಲ್ಲ ಅಧಿಕಾರಿಗಳು ಸರ್ ನಮ್ಮ ಕಾಂಟ್ಯಾಕ್ಟರ್ ಇದ್ವ ಆಯ್ತು, ಅದಕ್ಕೆ ಎಲ್ಲ ಅಧಿಕಾರಿಗಳಿಂದ ಚಿರಋಣಿಯಾಗಿರ್ತೀನಿ. ಇಡೀ ಬೀದರ್ ಜಿಲ್ಲೆ ರಾಜ್ಯಕ್ಕೆ ಮಾದರಿ ಆಗ್ಬೇಕಂತ ಹೇಳಿ ಮಾತು ತೋರಿಸಿದ್ದೇವೆ, ಮುಂದೂ ಕೂಡ ಮಾಡೋದಿದೆ, ಇನ್ನೂ ಇದೆ, ಅದು ಮಾಡ್ತೀವಿ. ನಮ್ಮೆಲ್ಲ ಸಹಕಾರ ಇಲ್ಲ ಅಂತ ಹೇಳಿ ಇವತ್ತು ನಾವು ಹಿರಿಯರಂತ ಜವಳಿಯವರು ಇರ್ಬೋದು, ಇಲಾಖೆ ಉಳಿದಾಗ ಮಾತ್ರ ನಾವು ಉಳಿತೇವೆ. ಎಲ್ಲ ಸದಸ್ಯರು ನಾವು ಮನವಿ ಮಾಡ್ಬೋದೇನಂದ್ರ ಫಸ್ಟ್ ಇಲಾಖೆ ಉಳಿಬೇಕು. ಇಲಾಖೆ ಅಧಿಕಾರಿಗಳಿಗೆ ಏನು ತೊಂದರೆ ಆಗಲ್ಲ, ನಾವೆಲ್ಲರೂ ಸದಸ್ಯರು ನೋಡ್ಕೋಬೇಕು. ಮತ್ತೆಲ್ಲ ಸದಸ್ಯರಿಗೆ ಏನು ಅನ್ಯಾಯ ಆಗಲಾರ್ದಂಗ ಅಧಿಕಾರಿಗಳು ನೋಡಿ ಮತ್ತೆ ಅಲ್ಲಿ ಬೀದರ್ದಾಗ ನೋಡಿದಾರೆ, ಅದು ನಮ್ಗೆ ಹೆಮ್ಮೆ ವಿಚಾರ ಇದೆ. ಅದಕ್ಕೆ ನಾವು ಇಷ್ಟೆಲ್ಲ ರಾಜ್ಯ ಸುತ್ತಲಾಕ ಕಾರಣ ನಮ್ಮ ಅಧಿಕಾರಿಗಳು ಎಲ್ಲ. ಇದರೊಂದಿಗೆ ನಮ್ಮ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.